ನಮಸ್ಕಾರ. ನಾನು ಡಾಕ್ಟರ್ ಪ್ರೀತಿ ಸ್ಟ್ಯಾನ್ಲಿ, HOD ಫಾರ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾರ್ಪೊರೇಟ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್. ನಿಮಗೆ ನಾನು ಕಾರ್ಪೊರೇಟ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಬೇಕು. ಈ ಡಿಪಾರ್ಟ್ಮೆಂಟ್ ತುಂಬ ಯೂನಿಕ್ ಈ ಕಾಲೇಜಲ್ಲಿ. ಬೇರೆ ಕಾಲೇಜಲ್ಲಿ ಈ ಡಿಪಾರ್ಟ್ಮೆಂಟ್ ಇಲ್ಲ. ಈ ಡಿಪಾರ್ಟ್ಮೆಂಟು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಸ್ಟೂಡೆಂಟ್ಸ್ಗೆ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಪ್ರೋಗ್ರಾಮ್ಸ್, ಆಮೇಲೆ ಲಾಡ್ ಆಫ್ ಗೆಸ್ಟ್ ಲೆಕ್ಚರ್ಸ್, ಸೆಮಿನಾರ್, ಇಂಡಸ್ಟ್ರಿಯಲ್ ವಿಸಿಟ್ಸ್, ಆಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅದನ್ನು ನಾವು ತುಂಬ ಮಾಡ್ತಾ ಇದ್ದೀವಿ. ಈ ಕಾಲೇಜಲ್ಲಿ ಕಾಲೇಜ್ ಸ್ಟಾರ್ಟ್ ಆದಾಗ್ಲಿಂದ 2018 ಕಾಲೇಜ್ ಸ್ಟಾರ್ಟ್ ಆಗಿದೆ. ಟಿಲ್ 2026 ಅಲ್ಲಿ ನಾವು ಆಲ್ವೇಸ್ 100% ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅದೇಂಗಂದ್ರೆ ನಾವು ಸ್ಟೂಡೆಂಟ್ಸ್ ನ ಫಸ್ಟ್ ಸೆಮಿಸ್ಟರ್ ಇಂದ 6th ಸೆಮಿಸ್ಟರ್ ವರೆಗೂ ಅವ್ರಿಗೆ ಮ್ಯಾಂಡೇಟರಿ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಪ್ರೋಗ್ರಾಮ್ಸ್ ನಾವು ನಡೆಸ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ಮ್ಯಾಂಡೇಟರಿಲಿ ಆ ಕೋರ್ಸಸ್ ತಗೊಂಡ್ಬೇಕು. ಈ ಕೋರ್ಸಸ್ ತಗೊಂಡು ಅವರು ಹೆಂಗಂದ್ರೆ ಇಂಡಸ್ಟ್ರಿಗೆ ರೆಡಿ ಆಗ್ತಾರೆ, ಕಾರ್ಪೊರೇಟ್ ರೆಡಿ ಆಗೋ ತರ ನಾವು ಟೈಲರ್ ಮೇಡ್ ಮಾಡಿರೋ ಇಂಡಸ್ಟ್ರಿಯಲ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ನಾವು ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಸ್ಟೂಡೆಂಟ್ಸ್ ಇದನ್ನ ತುಂಬಾ ಇಂಟ್ರೆಸ್ಟ್ ಆಗಿ ತಗೊಂತಾ ಇದ್ದಾರೆ. ಆಮೇಲೆ ಎಕ್ಸಿಕ್ಯೂಟಿವ್ ಕಮ್ಯುನಿಕೇಶನ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಅಲ್ಲಿ ನಾವು ಸ್ಟೂಡೆಂಟ್ಸ್ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಕಮ್ಯುನಿಕೇಶನ್ ಯಾಕೆ ಅಷ್ಟು ಇಂಪಾರ್ಟೆಂಟ್, ಇಂಟರ್ವ್ಯೂಸ್ ಹೆಂಗ್ ಕ್ರ್ಯಾಕ್ ಮಾಡಬೇಕು, ಗ್ರೂಪ್ ಡಿಸ್ಕಷನ್ಸ್ ಅಲ್ಲಿ ಹೆಂಗ್ ಮಾತಾಡಬೇಕು, ಅದೆಲ್ಲ ನಾವು ಟ್ರೈನ್ ಮಾಡ್ತೀವಿ. ಸ್ಟೂಡೆಂಟ್ಸ್ ಅದು ಫಸ್ಟ್ ಸೆಮಿಸ್ಟರ್ ಇಂದ 6th ಸೆಮಿಸ್ಟರ್ ವರೆಗೂ ಕಂಪ್ಲೀಟ್ ಆಗಿ ಟ್ರೈನ್ ಆಗಿ ಕಾರ್ಪೊರೇಟ್ ರೆಡಿ ಆಗಿರ್ತಾರೆ. ನಾವು ಎವ್ರಿ ಇಯರ್ ಕಾರ್ಪೊರೇಟ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಾವು ಕ್ಯಾಂಪಸ್ ಪ್ಲೇಸ್ಮೆಂಟ್ ವೀಕ್ ಅಂತ ಆರ್ಗನೈಸ್ ಮಾಡ್ತೀವಿ. ಈ ಟೈಮ್ ಅಂತೂ ನಮ್ಮ ಕಾಲೇಜ್ಗೆ ಆಲ್ಮೋಸ್ಟ್ 62+ ಕಂಪನೀಸ್ ಬಂದಿದೆ, ಆಲ್ಮೋಸ್ಟ್ 1000+ ರೋಲ್ಸ್ ಬಂದಿತ್ತು. 100% ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಈ ಇಯರ್ ಸೆಕ್ಯೂರ್ ಮಾಡಿದೀವಿ. ಅದು ನಾನು ತುಂಬಾ ಖುಷಿಯಿಂದ ಹೇಳ್ತಾ ಇದ್ದೀನಿ. ಅಂಡ್ ಎವ್ರಿ ಇಯರ್ ನಮ್ದು ಆವ್ರೇಜ್ ಸ್ಯಾಲರಿ ಆಲ್ವೇಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಾವು ಸ್ಟೂಡೆಂಟ್ಸ್ ಅಷ್ಟು ಕಾಂಪಿಟೇಟಿವ್ ಆಗಿದ್ದಾರೆ. ಆಮೇಲೆ ಇಂಡಸ್ಟ್ರಿನೂ ಸ್ಟೂಡೆಂಟ್ಸ್ ನ ರೆಕ್ರೂಟ್ ಮಾಡ್ಬೇಕಂತ ಯಾವಾಗ್ಲೂ ಬರ್ತಾನೆ ಇರ್ತಾರೆ. ನಮ್ಮ ಕಾಲೇಜಲ್ಲಿ ರೆಪಿಟೇಟಿವ್ ಎಂಪ್ಲಾಯರ್ಸ್ ತುಂಬಾ ಇದ್ದಾರೆ. ಯಾಕಂದ್ರೆ ನಮ್ದು ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಅಷ್ಟು ಒಳ್ಳೆ ಚೆನ್ನಾಗಿದೆ. ನಾವು ತುಂಬಾ ಸ್ಟ್ರಿಂಜೆಂಟ್ ಆಗಿ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಕಾರ್ಪೊರೇಟ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಈ ಕಾಲೇಜಲ್ಲಿ ಒನ್ ಆಫ್ ದ USPs ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೇಕು ನಾನು. ಯಾಕಂದ್ರೆ ನಾವು ಪ್ರತಿಯೊಂದು ಸ್ಟೂಡೆಂಟ್ ಡೆವಲಪ್ಮೆಂಟ್ ಬಗ್ಗೆ ನಾವು ತುಂಬಾ ಶ್ರದ್ಧೆಯಿಂದ ನೋಡ್ತೀವಿ. ಅವ್ರು ಹೆಂಗೆ ಡೆವಲಪ್ ಆಗಿ, ಹೆಂಗೆ ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು, ಹೌ ಕಾಂಪಿಟೇಟಿವ್ ಅವ್ರು ಇರಬೇಕು, ಬೇರೆ ಕಾಲೇಜಸ್ಗೆ ಕಂಪೀಟ್ ಮಾಡುವಾಗ ಎಂಪ್ಲಾಯರ್ಸ್ ಹೇಗೆ ಇವ್ರನ್ನ ಸೆಲೆಕ್ಟ್ ಮಾಡ್ಬೇಕಂತ ನಾವು ತುಂಬಾ ಟ್ರೈನಿಂಗ್ ಮಾಡ್ತೀವಿ. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬಂದು ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡ್ತಾರೆ. ದಿಸ್ ಇಸ್ ಸಮಥಿಂಗ್ ನಾವು ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಕಾಲೇಜಲ್ಲಿ ನಡೆಸ್ತಾ ಇದ್ದೀವಿ ಎವ್ರಿ ಕಮಿಂಗ್ ಇಯರ್ಸ್. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಸರ್, ಈಗ ಅಡ್ಮಿಷನ್ಸ್ ಓಪನ್ ಆಗಿದೆ ಅಂತ ಅನ್ಕೊಳ್ತೀನಿ. ಅಡ್ಮಿಷನ್ಸ್ ಪ್ರೋಸೆಸ್ ಬಗ್ಗೆ ತಿಳಿಸ್ಕೊಡಿ. Madam, admissions are very simple. We follow the guidelines which is being issued by the University and Government of Karnataka. We offer 3 courses: BCom, BBA and BCA. We're affiliated to Dr. Manmohan Singh, Bengaluru City University. And the protocol of admissions is being followed. Simple, the students comes and fills up the application after their PUC or 10+2. And based on the selection list that is being prepared, students take up the admission. It's a very simple process. Let them complete their PU or 10+2 and come and fill up the application, and we take their admissions. We do have an interview round and all that, but then that's more to check on the students how they are prepared to join this institution. Yes. It's a very simple process. ಯಾರಾದ್ರೂ ಸ್ಟೂಡೆಂಟ್ಸ್ ಸೆಕೆಂಡ್ PU ಆದ್ಮೇಲೆ ಯಾವ ಕಾಲೇಜ್ ಬೆಸ್ಟ್, ಯಾವ ಕೋರ್ಸ್ ಬೆಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡಕ್ ಹೋಗ್ಲೇಬೇಡಿ. BMS ಕಾಲೇಜ್ VV ಪುರಂ ಅಲ್ಲಿ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಬಹುತೇಕರಿಗೆ ಈ ಕಾಲೇಜಿನ ಪರಿಚಯ ಇರುತ್ತೆ. ಆಲ್ರೆಡಿ ಅಡ್ಮಿಷನ್ ಪ್ರೋಸೆಸ್ ಕೂಡ ಪ್ರಾರಂಭ ಆಗಿದೆ. ಅಂದ್ರೆ ಈ BMS ಕಾಲೇಜ್ನ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡಬೇಕು. ನೀವೇ ಹೇಳಿದ್ರಿ 8 years ಆಫ್ ಜರ್ನಿ ಕಾಲೇಜ್ದು ಅಂತ. ಇಷ್ಟು ವರ್ಷಗಳಲ್ಲಿ ಏನೆಲ್ಲ ಅಚೀವ್ ಮಾಡಿದೆ ಈ ಕಾಲೇಜ್, ಅದ್ರ ಬಗ್ಗೆ ಒಂದು ಕ್ವಿಕ್ ಆಗಿ ಬ್ರೀಫ್ ಮಾಡೋದಾದ್ರೆ. Ma'am, if you see the posters which has been put up recently in the last annual convocation which is being organized by the university, our students have achieved 5 ranks. BBA first rank is with this college, 4th rank of BBA, 6th rank in BCom, 9th rank in BBA and 10th rank in BBA. That is something which makes us very, very proud, because when I say students are good in academics, it is a testimony that this college is providing a lot of inputs which makes students very, very proud, and they have made us proud rather than us, because they have got the ranks at university level. That's one. And time and again, every other agency, like recently about 6 months back, Bangalore Times has given us the best BBA college in India award. We stand overall 16th rank. In Karnataka, we stand 8th rank. And in campus placement, we stand 4th rank. That's the ranking which we have got it. And other agencies also have ranked as most promising college
the best commerce and management colleges also. So that is something which is making us ready and happy to share with all the students that we are very, very proud for making us proud by their achievement. So we Yes. feel students' achievement is the college achievement. ಹೌದು. ನೀವು ಬೆಸ್ಟ್ ಕಾಲೇಜ್ ಯಾವುದು ಅಂತ ಲಿಸ್ಟ್ ಔಟ್ ಮಾಡ್ತಾ ಹೋದ್ರೆ ಇಡೀ ಇಂಡಿಯಾ ಅಂತ ಗಮನಿಸಿದ್ರೆ 16 ರ್ಯಾಂಕ್ ಅಂತ ಬಂದಿದೆ ಅಂತೆ. ನಮ್ಮ ಕರ್ನಾಟಕ ಅಂತ ಬಂದ್ರೆ 8th rank. ಸೊ ಹಾಗಾಗಿ ನಿಮಗೆ ವಿಚ್ ಇಸ್ ಬೆಸ್ಟ್ ಕಾಲೇಜ್ ಅಂತ ನೀವು ಏನಾದರೂ ಎನ್ಕ್ವೈರಿ ಮಾಡ್ತಾ ಇದ್ರೆ, ಸರ್ಚ್ ಮಾಡ್ತಾ ಇದ್ರೆ, ಖಂಡಿತ ನೀವು ಎರಡು ಮಾತೇ ಇಲ್ಲ, BMS ಕಾಲೇಜ್ನ ನಿಮ್ಮ ಆಯ್ಕೆಯಾಗಿ ತೆಗೆದುಕೊಳ್ಳಿ ಅಂತ. ಎನಿವೆ ಇಷ್ಟೊತ್ತು ನಮ್ಮ ಜೊತೆಗೆ ಪ್ರಿನ್ಸಿಪಲ್ ಇದ್ರು, ಕಾಲೇಜ್ನ ಸ್ಪೆಷಾಲಿಟಿಗಳ ಬಗ್ಗೆ ಮಾತಾಡಿದ್ರು, ಅಡ್ಮಿಷನ್ಸ್ ಬಗ್ಗೆ ಮಾತಾಡಿದ್ರು, ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡಿದ್ರು. ಎನಿವೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು thank ನಿಮ್ಮ you so ಸಮಯ much, ನಮಗೆ madam. ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ma'am.